ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಮಮತಾ ರವಿಗೌಡರು, ಕಂಕನಹಳ್ಳಿ ಗ್ರಾಮದವರು. ತಾವುಗಳು ಮೊನ್ನೆ ಗಂಗನಕೋಟೆ VSL ಸೊಸೈಟಿಗೆ ಅಧ್ಯಕ್ಷರ ಆಯ್ಕೆ ಆಗುವಂಥದ್ದಾಗಿದೆ. ಅದು ಆಯ್ಕೆ ಪ್ರಕ್ರಿಯೆ ಯಾವ ಥರ ನಡೆಯುವಂಥದ್ದಾಯಿತು ಮೇಡಮ್ ಅಂತೇಳಿ? ಮೊನ್ನೆ ನಡೆದ ಚುನಾವಣೆಯಲ್ಲಿ 3 ನಾಮಪತ್ರಗಳ ಸಲ್ಲಿಕೆ ಆಗಿತ್ತು. ನನ್ನ ನಾಮಪತ್ರ ಸೇರಿ 3 ನಾಮಪತ್ರಗಳ ಸಲ್ಲಿಕೆಯಾಗಿತ್ತು. ಅದರಲ್ಲಿ ಎಲ್ಲ ನಿರ್ದೇಶಕರ ಒಮ್ಮತದಿಂದ 2 ನಾಮಪತ್ರಗಳನ್ನು ಹಿಂಪಡೆಯಲಾಯಿತು. ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ನನ್ನನ್ನು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಂದರೆ ತಾವು ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ಆ VSL ಸೊಸೈಟಿಯನ್ನು ನಿಭಾಯಿಸುವಂಥದ್ದು ಭಾಳ ತುಂಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ ಅಂತಲೂ ಕೂಡ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಸೊಸೈಟಿಗೆ ಒಂದು ಜಾಗನೂ ಕೂಡ ಇಲ್ಲ ಮತ್ತು ಕಟ್ಟಡನೂ ಕೂಡ ಇಲ್ಲ ಅಂತೇಳಿ ತಮಗೆ ಕೂಡ ಗೊತ್ತಿದೆ ಮತ್ತು ನಮಗೆ ಗೊತ್ತಿದೆ. ಅದನ್ನು ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಅಥವಾ ಸರ್ವ ನಿರ್ದೇಶಕರ ಸಹಕಾರದಿಂದ ಆ ಜಾಗವನ್ನು ತೆಗೆದುಕೊಂಡು ಬಿಲ್ಡಿಂಗ್ ಕಟ್ಟುವಂಥ ಪ್ರಯತ್ನ ಯಾಕೆ ಮಾಡಬಾರ್ದು ತಾವುಗಳು ಅನ್ನೋದು? ಸರಿಯಾಗಿ ಕೇಳಿದ್ರಿ. ಆದರೆ ಈಗ ಜಾಗನ ದಾನವಾಗಿ ಕೊಡೋಕ್ಕೆ ಒಬ್ಬರು ಮುಂದೆ ಬಂದಿದ್ದಾರೆ. ಆ ಜಾಗ ಇನ್ನೂ ನಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊಸೈಟಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ, ಹಾಗೆ ಮಾನ್ಯ ಶ್ರೀ DG ಶಾಂತನಗೌಡರ ಸಹಾಯ ಹಾಗೂ MP ಪ್ರಭಾ ಮಲ್ಲಿಕಾರ್ಜುನ ಸಹಾಯದಿಂದ ಹಾಗೂ DCC ಬ್ಯಾಂಕ್ ಡೈರೆಕ್ಟರ್ ಆದಂಥ DG ವಿಶ್ವನಾಥ್ ಅವರ ಸಹಾಯದ ಮೂಲಕ ನಾವು ಕಟ್ಟಡ ಕಟ್ಟೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಿಮ್ಮ ಸೊಸೈಟಿಗೆ ಷೇರು ಎಷ್ಟು ಜನ ಹೋಲ್ಡರ್ಸ್ ಇರ್ಬೋದು ಮತ್ತು ಆ ಷೇರುದಾರರನ್ನು ಹೊಸದಾಗಿ ಹಾಕಿಸುವಂಥ ಕೆಲಸ ಯಾವ ಥರ ಮಾಡ್ಬೋದು, ರೈತರಿಗೆ ಯಾವ ಥರ ಸಾಲಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತೀರಿ ಅನ್ನೋದು? ನಮ್ಮ ಸೊಸೈಟಿಯಲ್ಲಿ ಈಗ 750 ಷೇರುಗಳಿದೆ. ಹಾಗೆ ಇನ್ನೂ ಹೆಚ್ಚಿಗೆ ಷೇರುದಾರಗಳನ್ನು ಹುಟ್ಟಾಕೋ ಪ್ರಯತ್ನದಲ್ಲಿದ್ದೀವಿ. ಹಾಗೆ ನಾವು ನಮ್ಮ ಸೊಸೈಟಿಯಿಂದ KCCL ಸಾಲ 0 ಬಡ್ಡಿ ಸಾಲ ಕೊಡ್ತಾ ಇದ್ದೀವಿ. ಎಷ್ಟು ಲಕ್ಷದವರೆಗೆ ಅಂತ? ಒಬ್ಬ ಷೇರುದಾರಿಗೆ 3 ಲಕ್ಷದವರೆಗೆ ಸಾಲ ಕೊಡ್ತಾ ಇದ್ದೀವಿ. ಮೇಡಮ್, ಈ ಹಿಂದೆ ನಿಮ್ಮ ಸೊಸೈಟಿಯವರು 2,54,00,000 ಸಾಲವನ್ನು ರೈತಾಪಿ ವರ್ಗದವರಿಗೆ ನೀಡುವಂಥದ್ದು ಆಗಿದೆ. ಅದನ್ನು ಮರುಪಾವತಿಯನ್ನು ಮಾಡಿದರೆ, ರಿನ್ಯೂವಲನ್ನು ಮಾಡಿದರೆ ಅದನ್ನು ನಿಮ್ಮ ಸೊಸೈಟಿಗೆ ಅನುಕೂಲ ಆಗುತ್ತದೆ. ರೈತರಿಗೆ ಹೊಸದಾಗಿ ಬಂದಂಥ ಸಾಲಗಳನ್ನು ಮಾತ್ರ ಕೊಡಿಸುವಂಥದ್ದು ಯಾಕೆ ಮಾಡಬಾರ್ದು ತಾವುಗಳು ಅನ್ನೋದು? ಸರಿ. ಹಾಗೆ ಈಗ ನಾನು ಷೇರುದಾರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಗೊಂಡಿರೋ ಸಾಲನ ಕರೆಕ್ಟು ಟೈಮಿಗೆ ಮರುಪಾವತಿ ಮಾಡಿ, ಮತ್ತು ಇನ್ನು ಮುಂದೆ ಬರೋ ಅಂಥ 0 ಬಡ್ಡಿ ಸಾಲನ ತಗೊಂಡು ಸದುಪಯೋಗ ಪಡಿಸ್ಕೊಂಡು ಸಾಲನ ಕರೆಕ್ಟ್ ಟೈಮಿಗೆ ಮರುಪಾವತಿ ಮಾಡಿ ಮತ್ತೆ ಬರೋ ಅನುಕೂಲಗಳನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ. ಮೇಡಮ್, ಇನ್ನೊಂದು ಪ್ರಶ್ನೆ ಇದೆ ತಮಗೆ. ನಿಮ್ಮ ಈ ಗ್ರಾಮವಾದ ಕಂಕನಹಳ್ಳಿ ಇರ್ಬೋದು, ಕಂಕನಹಳ್ಳಿ ತಾಂಡ ಇರ್ಬೋದು, ಅದು ದೊಡ್ಡತ್ನಹಳ್ಳಿಗೆ ಹೋಗಿ ರೇಷನನ್ನು ಅಕ್ಕಿ ಗೋಧಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಆ ಪಾಪ ಬಡವರಿಗೆ ಭಾಳ ತುಂಬ ಕಷ್ಟ ಆಗ್ತದೆ. ಅದರ ಜೊತೆಗೆ ಬೀಜಗಟ್ಟೆ ಗ್ರಾಮ ಇರ್ಬೋದು, ಗಂಗನಕೋಟೆ ಗ್ರಾಮದ ಅರಳ್ಳಿ ಹೋಗಿ ರೇಷನ್ ತೆಗೆದುಕೊಳ್ಳುವಂಥದ್ದು ಸ್ಥಿತಿ ಇದೆ. ಆದರೆ ಬಡ ಕುಟುಂಬಗಳು ಇದ್ದಾರೆ, ಆ ಬಡವರ್ಗದವರು ದೀನದಲ್ಲಿದ್ದಾರೆ, ಅವರಿಗೆ ತುಂಬ ಕಷ್ಟ ಆಗ್ತದೆ. ಆ ಕಾರಣದಿಂದ ನಿಮ್ಮ ಗಂಗನಕೋಟೆ ಸೊಸೈಟಿಗೆ ರೇಷನ್ ಅಂಗಡಿಯನ್ನು ಹಾಕಿಸಿಕೊಂಡು ಆಯಾಯ ಭಾಗದ ಹಳ್ಳಿಗಳಿಗೆ ಅಕ್ಕಿಯನ್ನು ಇಳಿಸಿ ಅಲ್ಲೇ ಯಾಕೆ ಕೊಡುವಂಥದ್ದು ನಿಮ್ಮ ಅಧ್ಯಕ್ಷರಲ್ಲಿ ಮಾಡಬಾರ್ದು ಅಂತೇಳಿ? ಇಲ್ಲ, ಇದು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ನಾವು ಅದನ್ನು ಮಾಡಲೇಬೇಕು ಅನ್ನೋ ಒಂದು ದೃಢವಾದ ನಿರ್ಧಾರದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಸೊಸೈಟಿಗೆ ನ್ಯಾಯಬೆಲೆ ಅಂಗಡಿ ತಂದೇ ತರಬೇಕು ಅನ್ನೋ ಹಠದಲ್ಲಿದ್ದೀವಿ. ಹಾಗೆ ನಾವು ಶಾಂತನಗೌಡ್ರ ಹತ್ರನೂ ಮಾತಾಡಿದ್ದೀವಿ. ನ್ಯಾಯಬೆಲೆ ಅಂಗಡಿ ನಮ್ಮ ಸೊಸೈಟಿಗೆ ಬಂದ ತಕ್ಷಣವೇ ನಮ್ಮ ಏನು 5 ಹಳ್ಳಿಗಳಿದ್ದಾವೆ, ಅವರಲ್ಲಿ ತುಂಬ ಬಡ ಜನಗಳಿದ್ದಾರೆ. ತರೋಕ್ಕಾಗದೇ ಇರೋ ವ್ಯವಸ್ಥೆ ಇದೆ. ಎಲ್ಲರಿಗೂ ವೆಹಿಕಲ್ ಇರಲ್ಲ. ಈಗ ವಿಧವೆಯರು ಇರ್ತಾರೆ, ಮಕ್ಕಳಿರೋರು ಇರ್ತಾರೆ, ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಟೈಮಿಗೆ ಹೋಗಿ ರೇಷನ್ ತರೋಕ್ಕಾಗಿರಲ್ಲ. ಅವ್ರಿಗೆ ತುಂಬ
ಕಷ್ಟ ಆಗ್ತಾ ಇದೆ ಅದನ್ನು ನಾನು ನೋಡಿದ್ದೀನಿ. ನಾನು ಒಬ್ಬ ರೈತ ಮಗಳೇ ಆಗಿ ಅದನ್ನು ಅನುಭವ ಕಂಡಿದ್ದೀನಿ. ಆ ಉದ್ದೇಶದಿಂದ ನಾನು ನ್ಯಾಯಬೆಲೆ ಅಂಗಡಿ ಬಂದ ತಕ್ಷಣ ನಮ್ಮ 5 ಹಳ್ಳಿಗಳಿಗೂ ಹಳ್ಳಿ 5 ಹಳ್ಳಿಲೂ ಅದನ್ನು ಆ ಹಳ್ಳಿಯಲ್ಲೇ ರೇಷನ್ ಇಳಿಸಿ ಅದನ್ನು ಕೊಡೋ ವ್ಯವಸ್ಥೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡಿ ನಾನು ಅದು ಎಲ್ಲ ನಿರ್ದೇಶಕರುಗಳ ಸಹಾಯದ ಮೂಲಕ ಇದನ್ನು ಮಾಡಲೇಬೇಕು ಅನ್ನೋ ಒಂದು ಮಹಾದಾಸೆಯನ್ನು ಹೊತ್ತಿದ್ದೀನಿ. ಮೇಡಮ್, ಕೊನೆಯದಾಗಿ ಬೀಜಗಟ್ಟಿ ಗ್ರಾಮ ಏನು ಬರ್ತದೆ ನಿಮ್ಮ ಸೊಸೈಟಿಗೆ, ಗಂಗನಕೋಟೆ ವಿಎಸ್ಎನ್ ಸೊಸೈಟಿ ಸೇರಿದೆ. ಅದು ಈ ಹಿಂದೆ ಕುಂಕೋ ಸೊಸೈಟಿ ನಿಮ್ಮ ಗ್ರಾಮಕ್ಕೆ ಸೇರಿದೆ ಅಂತ ಇತ್ತು. ಈಗ ಬದಲಾವಣೆ ಪರಿಸ್ಥಿತಿಯಲ್ಲಿ, ಯಾಕೆ ನಿಮ್ಮ ಗಂಗನಕೋಟೆ ಸೊಸೈಟಿ ಆಗಿದೆ, ಅದು ಅಧ್ಯಕ್ಷಗಳು ತಾವು ಕೂಡ ಆಗಿದ್ದೀರಿ. ಆದರೆ ಈ ಹಿಂದೆ ಏನು ಗೋಡನ್ ವ್ಯವಸ್ಥೆ ಕುಂಕೋ ಸೊಸೈಟಿಯಲ್ಲೇ ಉಳಿದಿದೆ ಅದು ಅಂತ ಹೇಳಿ ಈಗ ಹೇಳ್ಪಟ್ಟಿದ್ದಾರೆ. ಆದರೆ ಅದು ನಿಮ್ಮ ಸೊಸೈಟಿಗೆ ಆ ಗೋಡನನ್ನು ತೆಗೆದುಕೊಳ್ಳುವಂಥದ್ದು ಯಾವ ಥರ ಮಾಡ್ಬೋದು ತಾವುಗಳು ಅಂತ? ಈಗ ನಮ್ಮ ಸೊಸೈಟಿಗೆ ಸೇರ್ಪಟ್ಟಿದೆ ಬೀಜಗಟ್ಟೆ, ಅದರಲ್ಲೇ ಗೋಡನ್ ಇದೆ ನಿಜ. ಅದು ಕುಂಕೋ ಸೊಸೈಟಿಗೆ ಈಗ ಆಲ್ರೆಡಿ ಇರೋದ್ರಿಂದ ಅವ್ರ ಪತ್ರದ ಮೂಲಕ ಅವ್ರ ಹತ್ರ ಮಾತಾಡೋ ವ್ಯವಸ್ಥೆ ಮಾಡಿ ಆ ಗೋಡನ್ನು ನಮ್ಮ ಸೊಸೈಟಿಗೆ ತಗೋನೋ ವ್ಯವಸ್ಥೆ ಮಾಡೋ ಪ್ರಯತ್ನ ಪಡ್ತೀವಿ. ಮೇಡಮ್, ಕೊನೆಯದಾಗಿ ನಿಮ್ಮ ಸೊಸೈಟಿಯ ಷೇರುದಾರರಿಗೆ, ರೈತಾಪಿ ವರ್ಗದವರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಮೇಡಮ್? ನಾನು ಎಲ್ಲ ಷೇರುದಾರರಿಗೆ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನೀವು ಯಾವುದೇ ಟೈಮಲ್ಲಾದರೂ ಸೊಸೈಟಿಗಾಗಲಿ ಮನೆಗಾಗಲಿ ಬಂದು ನಿಮ್ಮ ಏನೇ ಮಾತಾಡೋದಿದ್ರೂ ಮನೆಗೆ ಬಂದಾಗಲಿ ಮಾತಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸೊಸೈಟಿಗಾಗಲಿ ಮನೆಗಾಗಲಿ ಬಂದು ಮಾತಾಡಿದರೂ ಅದಕ್ಕೆ ನಾವು ಸ್ಪಂದಿಸೋಕ್ಕೆ ಸದಾ ಸಿದ್ಧವಾಗಿದ್ದೀವಿ.